ಜೈ ಹಿಂದ್ ಸ್ನೇಹಿತರೆ, ಎಲ್ಲರೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ. ಓಕೆ ಸ್ನೇಹಿತರೆ, SSC ಇಂದ ಒಂದು ನೋಟಿಸ್ ಬಂದೈತಿ. ಸೊ ಇನ್ನು ಮುಂದೆ ಆಗುವಂಥ ಎಲ್ಲ ಎಕ್ಸಾಮ್ಸ್ಗಳಿಗೆ ಅದು ಅನ್ವಯ ಆಗುತ್ತೆ. ಸೊ ಅದರಲ್ಲಿ ಮೇನ್ ಹಲವಾರು ರೀಸನ್ಸ್ಗಳು ಕೊಟ್ಟಿದ್ದಾರೆ. ಟೋಟಲ್ 9 ರೂಲ್ಸ್, ತುಂಬ ರೂಲ್ಸ್ಗಳು ತುಂಬ ಚೇಂಜಸ್ ಮಾಡಿದ್ದಾರೆ. ಸೊ ಅದರಲ್ಲಿ ಮೇನ್ಲಿ 9 ರೂಲ್ಸ್ಗಳಿದಾವೆ. ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಇದು ಮುಂದೆ SSC GD ಯಾರೆಲ್ಲ ಬರೀತೀರ ಅವ್ರಿಗೂ ಕೂಡ ಅಪ್ಲೈ ಆಗ್ತದೆ. ಓಕೆ, ಸೊ ಸರಿಯಾಗಿ ಕೇಳಿಸ್ಕೊರಿ, ಏನೇನೆಲ್ಲ ಬದಲಾವಣೆ ಮಾಡಿದ್ದಾರೆ. ಆ್ಯಂಡ್ ನೀವು ಎಕ್ಸಾಮ್ ರಿಲೇಟೆಡ್ ಐತಿ, ಫಿಸಿಕಲ್ ಅಲ್ಲ, ಎಕ್ಸಾಮ್ ರಿಲೇಟೆಡ್, ಎಕ್ಸಾಮ್ ಯಾವ ರೀತಿ ನಡೀತೈತೆ ಸೊ ಅದ್ರ ರಿಲೇಟೆಡ್ ಐತಿ. ಆ್ಯಂಡ್ ಈ ಒಂದು ನೋಟಿಸ್ ನಿಮಗೆ ಆಫೀಸಲ್ಲಿ ಬೇಕಂದ್ರೆ ಡಿಸ್ಕ್ರಿಪ್ಷನ್ದಾಗ ನಾನು ನಮ್ಮದು ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೊಟ್ಟಿದ್ದೀವಿ. ಸೊ ಈಗಲೇ ಜಾಯ್ನ್ ಆಗಿರಿ, ನಿಮಗೆಲ್ಲ ಅಪ್ಲೋಡ್ ಮಾಡ್ತೀವಿ ಅಥವಾ ಪ್ರತಿಯೊಂದು ಅಪ್ಡೇಟ್ ಎಲ್ಲ ಸಿಗ್ತಿರ್ತಾವೆ. ಕರೆಕ್ಟ್ ಸರಿಯಾಗಿ ಕೇಳಿಸ್ಕೊರಿ, ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಐತೆ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ದು. ಸೊ ಈಗಲೇ ಜಾಯ್ನ್ ಆಗಿರಿ, 100% ಯೂಸ್ಫುಲ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ. ಆ್ಯಂಡ್ ಇದು ಏನು ನೋಟಿಸ್ ಐತಿ ಸ್ಕ್ರೀನ್ ತೋರಿಸ್ತಾ ಇದೆ ನೋಡ್ರಿ, ಈ ಒಂದು ನೋಟಿಸು ಆಫೀಸಲ್ ಆಗಿ ಇವಾಗ ಜಸ್ಟ್ SSC ವೆಬ್ಸೈಟಲ್ಲಿ ಬಂದಿರುವಂಥದ್ದು. ಐ ಹೋಪ್ ಕನ್ನಡದಲ್ಲಿ ನಾನೇ ಫಸ್ಟ್ ವಿಡಿಯೋ ಮಾಡ್ತಾ ಇದ್ದೇನೆ ಅನ್ಕೋತೀನಿ. ಓಕೆ, ಸೊ ಇರಲಿ, ಏನೇನೆಲ್ಲ ಕೊಟ್ಟಿದ್ದಾರೆ, ರೂಲ್ಸ್ ಎಲ್ಲ ಏನೇನು ಚೇಂಜಸ್ ಆಗಿದೆ ಕರೆಕ್ಟಾಗಿ ಡೀಟೇಲಾಗಿ ನೋಡೋಣ. ನೀವೇನಾದರೂ SSC GD ಪ್ರಿಪರೇಷನ್ ಮಾಡ್ತಾ ಇದ್ರೆ ಸ್ಕ್ರೀನ್ ಮುಖಾಂತರ ಈ ಒಂದು ನೋಟ್ಸನ್ನು ತೊಗೊಂಡು ಪ್ರಿಪರೇಷನ್ ಮಾಡ್ಬೋದು. 100% ಯೂಸ್ಫುಲ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅದಾವೆ. ಸೊ ನೀವು ತೊಗೊಂಡು ಪ್ರಿಪರೇಷನ್ ಮಾಡ್ಬೋದು. ಕನ್ನಡದಲ್ಲಿ ಇರ್ತದೆ, ಕನ್ನಡಿಗರು ವಿಶೇಷವಾಗಿ ಮಾಡಿರುವಂಥದ್ದು. ಸರ್ ಹೆಂಗೆ ತೊಗೊಳ್ಳೋತಂದ್ರೆ ಸ್ಕ್ರೀನ್ ಮುಖಾಂತರ ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೆ ಹೋಗಬೇಡ್ರಿ. ಸೊ ನೀವು ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ. ಬೇಕಂದ್ರೆ ತೊಗೋಬೋದು, ಬೇಡಂದ್ರೆ ಬಿಡ್ಬೋದು ಅಂತ ಹೇಳ್ತಾ ಎಲ್ಲ ನಿಮ್ಮ ಮ್ಯಾಥ್ಸು ಮತ್ತು GK ಮತ್ತು ಇಂಗ್ಲೀಷ್ ಓಕೆ ಕೊಟ್ಟಿದ್ದೀವಿ, ಬೇಕಾದ್ರೆ ತೊಗೋಬೋದು. ಸ್ಕ್ರೀನ್ ನಂಬರ್ ಕಾಣುತ್ತೆ, ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ಯಾರು ಕೂಡ ಕಾಲ್ ಮಾಡೋಕೆ ಹೋಗಬೇಡ್ರಿ. ಓಕೆ, ಸೊ ಮೇನ್ಲಿ ಬರೋಣ ನೋಡಿರಿ. ನೋಟಿಸ್ ಒಳಗೆ ಏನೇನು ಕೊಟ್ಟಿದ್ದಾರಪ್ಪ ಅಂತಂದ್ರೆ ಟೋಟಲ್ ಆಗಿ ಹಲವಾರು ರೂಲ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಮೇನ್ಲಿ ನಾನು ನೋಡಿದ್ದೀನಿ ನೋಟಿಸ್ ಇವಾಗ ಬಂತು. ಸೊ ಎಲ್ಲ ಡೀಟೇಲ್ ಆಗಿ ಕುಂತು ನೋಡಿದೆ. ಸೊ ಯಾವೆಲ್ಲ ನಿಮಗೆ ಯಾವ ರಿಲೇಟೆಡ್ ಅದಾವೆ, ನಿಮಗೆ ಯಾವ ಇಂಪಾರ್ಟೆಂಟ್ ಅದಾವೆ, ಯಾವ ಎಕ್ಸ್ಪೆನ್ಸ್ಗಳು ತಿಳ್ಕೊಬೇಕು, ಯಾರೆಲ್ಲ ಮೇನ್ಲಿ SSC GD ಬರೀತಾ ಇದ್ದಾರೆ ನೆಕ್ಸ್ಟ್, ಸೊ ಅವ್ರಿಗೆ ಯಾವೆಲ್ಲ ರೂಲ್ಸ್ ಗೊತ್ತಿರಬೇಕು, ಸೊ ಅದ್ರ ಬಗ್ಗೆ ನೀವು ಗಮನ ಕೊಡ್ರಿ. ಸೊ ಅದನ್ನು ನಿಮ್ಮ ಮುಂದೆ ಹೇಳ್ತೀನಿ. ಎಲ್ಲ ರೂಲ್ಸ್ ಹೇಳಲ್ಲ. ಸೊ ಯಾವ ನಿಮಗೆ ಮ್ಯಾಟ್ರ್ ಐತಿ, ಯಾವ ನಿಮಗೆ ಯೂಸ್ ಐತಿ, ಅದನ್ನು ನಿಮ್ಮ ಮುಂದೆ ಡಿಸ್ಕಷನ್ ಮಾಡ್ತೀನಿ. ಸರಿಯಾಗಿ ಕೇಳಿಸ್ಕೊಳ್ತಾ ಹೋಗ್ರಿ. ಓಕೆ, ಸೊ ನೋಡಿರಿ, ಫಸ್ಟ್ ಆಫ್ ಆಲ್ ರೂಲ್ಸ್ ಬಂದಿರುವಂಥದ್ದು, ನಿಮ್ಮ ಎಕ್ಸಾಮ್ ನಡೀತದೆ ಇವಾಗ. ಫಾರ್ ಎಕ್ಸಾಂಪಲ್ ಇನ್ನು ಮುಂದೆ ಎಲ್ಲ ಎಕ್ಸಾಮ್ಗೂ ಇದು ಕನ್ಸಿಡರ್ ಆಗುತ್ತೆ. ಬಟ್ ನೆಕ್ಸ್ಟ್ ಆಗೋದು ಅದು SSC GD ಬಿಟ್ಟು ಬೇರೆ ಯಾವ ಎಕ್ಸಾಮ್ ಆಗಲ್ಲ. ಸೊ SSC GD ನೀವು ಏನಾದರೂ ಎಕ್ಸಾಮ್ ಬರೋಕತ್ತಿದ್ರಿ, ಸೊ ಕ್ವಶನ್ ಏನಾದರೂ ರಾಂಗ್ ಇತ್ತು. ಸರ್ ಕ್ವಶನ್ ರಾಂಗ್ ಅಂದರೆ ಹೆಂಗ್ರಿ? ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಯಾವಾಗಾಯಿತು? ಇದು ನಾರ್ಮಲ್ ಕ್ವಶನ್, ಸೀದಾ ಕ್ವಶನ್, ಕರೆಕ್ಟ್ ಕ್ವಶನ್. 1857 ಆಯಿತು ಆನ್ಸರ್. ಸೊ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಆಗಿದ್ದು ಎಲ್ಲಿ? ನೋಡ್ರಿ, ಟಾಪಿಕ್ ಅದೇ, ಸೇಮ್ ಕ್ವಶನ್ ಅದೇ. ಆಗಿದ್ದು ಯಾವಾಗ ಅಂತಂದ್ರೆ 1857. ಆಗಿದ್ದು ಎಲ್ಲಿ ಅಂತಂದ್ರೆ, ಸೊ ಯಾವ ಪರ್ಟಿಕ್ಯುಲರ್ ಜಾಗ ಐತಾ? ಸೊ ಕೋಲ್ಕತ್ತಾದಲ್ಲಿ ಆಯಿತು, ಮುಂಬೈ ಅದೇನಿಲ್ಲ. ಸೊ ಇಡೀ ಭಾರತದಲ್ಲಿ ಪ್ರಥಮ ಸ್ವತಂತ್ರ ಸಂಗ್ರಾಮ ಆಯಿತು. ಸೊ ಹಿಂಗೆ ಇದು ಕ್ವಶನ್ ರಾಂಗ್ ಆಗುತ್ತೆ. ಎಲ್ಲ ಆಯಿತು ಅಂತ ಕೇಳೋದು, ಸೊ ಇದು ರಾಂಗ್ ಆಗುತ್ತೆ. ಇಂಥ ಕ್ವಶನ್ ಏನಾದರೂ ನಿಮಗೆ ಎಕ್ಸಾಮ್ ಒಳಗೆ ಬಂದರೆ, ಇನ್ನು ಮುಂದೆ ಎಕ್ಸಾಮ್ ಒಳಗೆ ಏನಾದರೂ ಕನ್ಸಿಡರ್ ಆದರೆ, ಸೊ ಅದು ಫಸ್ಟಿಗೆ ನಿಮಗೆ ಆ ಕ್ವಶನನ್ನು ರಿಮೂವ್ ಮಾಡ್ತಾರೆ ಎಕ್ಸಾಮಿಂದ. ಎಕ್ಸಾಮ್ ಮುಗಿದ್ಮೇಲೆ ಅದರ ಕೀ ಆನ್ಸರ್ ಬಿಡ್ತಾರೆ ಆ ಟೈಮ್ ಒಳಗಡೆ. ಆ್ಯಂಡ್ ಯಾರ್ಯಾರೆಲ್ಲ ಆ ಒಂದು ಎಕ್ಸಾಮ್ಗೆ ಅದು ಆ ಒಂದು ಕ್ವಶನ್ ಎಲ್ಲರಿಗೂ ಸ್ಕೋರ್ ಕೊಡ್ತಾರೆ. ಅಂದರೆ ಇವಾಗ ನೀವು ಅದು ಅಟೆಂಡ್ ಮಾಡಿ ಅದೇನಾದರೂ ನಿಮಗೆ ರಾಂಗ್ ಬಂತಂದರೆ, ಸೊ ನಿಮಗೆ 2 ಮಾರ್ಕ್ಸ್ ಸಿಗ್ತಾವೆ. ಇವಾಗ ಸರ್ ನಾವು ಅಟೆಂಡ್ ಮಾಡಿಲ್ಲ ಅಂದ್ರೆ ಸಿಗ್ತಾವನ್ರಿ, ಹಂಗಲ್ಲ. ಅಲ್ಲಿ ಪರ್ಟಿಕ್ಯುಲರ್ ಮೆನ್ಷನ್ ಮಾಡಿದಾರೆ ಅವರು, ಯಾರೆಲ್ಲ ಆ ಒಂದು ಕ್ವಶನ್ ಅಟೆಂಡ್ ಮಾಡ್ತೀರಿ, ರಾಂಗ್ ಗೊತ್ತಿದ್ರು, ಸೊ ಯಾರೆಲ್ಲ ಅಟೆಂಡ್ ಮಾಡ್ತೀರಿ ಅವ್ರಿಗೆ ಮಾತ್ರ ಫುಲ್ ಮಾರ್ಕ್ಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಇವಾಗ ಮತ್ತೆ ಇನ್ನೊಂದು ಕನ್ಫ್ಯೂಷನ್ ಆಗುತ್ತೆ. ಈಗ ನೋಡ್ರಿ, ಆನ್ಸರ್ ನಿಮಗೆ ತಪ್ಪೈತದೆ, 4 ತಪ್ಪಾದ ನೀವು ಕನ್ಸಿಡರ್ ಮಾಡಿದ್ರೆ, ಸೊ ಆಮೇಲೆ ಅವರು ತಪ್ಪಂತ ಮಾಡಿದ್ರೆ ನಿಮಗೆ ನೆಗೆಟಿವ್ ಆಗ್ತಾವೆ. ನೆಗೆಟಿವ್ ಕೂಡ ಐತಿ. ಸೊ ಇಲ್ಲಿ ಅವ್ರು ಕೊಟ್ಟಿದ್ರು, ನಿಮಗೆ ಹೇಳ್ತೀನಿ, ಏನಾದರೂ ನೀವು ಆನ್ಸರ್ ಒಳಗಡೆ ಕ್ವಶನ್ ತಪ್ಪು ಬಂದು, ಸೊ ಆನ್ಸರನ್ನು ನೀವು ಟಿಕ್ ಮಾಡಿದರೆ, ಸೊ ನಿಮಗೆ ಫುಲ್ ಮಾರ್ಕ್ಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಪರ್ಟಿಕ್ಯುಲರ್ SSC GD ಅಂತಲ್ಲ, ಇನ್ನು ಮುಂದೆ ಯಾವೆಲ್ಲ ಎಕ್ಸಾಮ್ ನಡೀತಾವೆ ಅದ್ರ ಮೇಲೆ ಕೊಟ್ಟಿದ್ದಾರೆ. SSC ಇಂದ ನೋಟಿಸ್ ಬಂದೈತಿ. ನೆಕ್ಸ್ಟ್ ನೀವೇನು ಅಟೆಂಡ್ ಮಾಡಿದರೆ ಮಾತ್ರ, ಇಲ್ಲಾಂದರೆ ಅಟೆಂಡ್ ಮಾಡಿಲ್ಲ ಅಂದರೆ ಸಿಗಲ್ಲ ಸ್ಕೋರ್. ಓಕೆ, ಸೊ ನೆಕ್ಸ್ಟ್ ಆನ್ಸರ್ ಕೀ ನೋಡ್ರಿ. ಆನ್ಸರ್ ಕೀ ಪ್ರಕಾರ ಹೆಂಗೆ ಬಿಡ್ತಾರೆ, ಪ್ರತಿ ಸಲ ರೂಲ್ಸ್ ಹೆಂಗಿದ್ದಾರೆ, ಫಸ್ಟ್ ಆನ್ಸರ್ ಕೀ ಬಿಡಬೇಕು, ಆಮೇಲೆ ಅಬ್ಜೆಕ್ಷನ್ ರೈಸ್ ಆಗಬೇಕು, ಆಮೇಲೆ ಮತ್ತೆ ಆನ್ಸರ್ ಕೀ ಬಿಡಬೇಕು. ಇದು ರೂಲ್ಸ್. ಸೊ ಇಷ್ಟು ದಿನ ಕೆಲವೊಂದು ಕಡೆ ಫಾಲೋ ಆಗ್ತದೆ, ಕೆಲವೊಂದು ಕಡೆ ಫಾಲೋ ಆಗ್ತಿರಲ್ಲ. ಇನ್ನು ಮುಂದೆ ಇದು ಪರ್ಟಿಕ್ಯುಲರ್ ಫಾಲೋ ಆಗುತ್ತೆ. ಈಗ ನೀವು SSC GD ಎಕ್ಸಾಮ್ ಬರೆದ್ರೆ ನಿಮ್ಮದು ಫಸ್ಟಿಗೆ ಕೀ ಆನ್ಸರ್ ಬಿಡ್ತಾರೆ. ಕೀ ಆನ್ಸರ್ ನಿಮ್ದು ಏನಾದರೂ ಅಲ್ಲಿಂದ ಏನಾದರೂ ಮಿಸ್ಟೇಕ್ ಆಗಿದ್ರೆ, ಸೊ ಅಬ್ಜೆಕ್ಷನ್ ರೈಸ್ ಮಾಡ್ಬೋದು. ಸೊ ಅಬ್ಜೆಕ್ಷನ್ ರೈಸ್ ಆದ್ಮೇಲೆ ಮತ್ತೆ ಫೈನಲ್ ಕೀ ಆನ್ಸರ್ ಬಿಡ್ತಾರೆ. ಇದು 3 ಸ್ಟೆಪ್: ಕೀ ಆನ್ಸರು, ಅಬ್ಜೆಕ್ಷನ್, ಫೈನಲ್ ಕೀ, ಇವು 3. ನೆಕ್ಸ್ಟ್ ಸೆಕೆಂಡ್ 2 ರೂಲ್ ಅದು. ಸೊ ಥರ್ಡ್ ರೂಲ್ಸ್ 2. ಈಗ ನೋಡ್ರಿ, ಇವಾಗ ಒಂದು ಕ್ವಶನ್ ಬರ್ತದೆ, ಇದೆ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಯಾವಾಗಾಯಿತು? ಆಪ್ಷನ್ A 1857, ಆಪ್ಷನ್ B 1857, ಆಪ್ಷನ್ C 1820, ಆಪ್ಷನ್ 1830. ಈ ರೀತಿ ಕೊಟ್ಟರೆ, ಅಂದರೆ 2 ಆಪ್ಷನ್ ಸರಿಯಾಗಿ ಕೊಟ್ಟರು, 2 ಆಪ್ಷನ್ ಕನ್ಫ್ಯೂಸಿಂಗ್ ಕೊಟ್ಟರು, ಯಾವ್ದು 2 ಆಪ್ಷನ್ ರಿಲೇಟೆಡ್ ಆನ್ಸರ್ಗಿದ್ರೆ. ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ಒಳಗಡೆ ಆನ್ಸರ್ 2.5 2.3 ಆನ್ಸರ್ ಐತೆ ಅನ್ಕೋರಿ. ಸೊ ಇವಾಗ 2.3 ಅಂದರೂ ಆನ್ಸರ್ ರೈಟೇ, 2.2 ಅಂದರೂ ರೈಟೇ, 2.4 ಅಂದರೂ ರೈಟೇ. ಸೊ ಹಿಂಗೆ ಕನ್ಫ್ಯೂಸಿಂಗ್ ಆನ್ಸರ್ ಬಂದರೆ, ಸೊ ಅಂಥ ಪ್ರಶ್ನೆಗಳನ್ನ ಏನು ಮಾಡ್ತಾರೆ ಅಂದರೆ ಫುಲ್ ಮಾರ್ಕ್ಸ್ ಕೊಡ್ತಾರೆ.
ಓಕೆ, ಇವಾಗ ಕನ್ಫ್ಯೂಸಿಂಗ್ ಎ ಬಿ ಎರಡು ಕನ್ಫ್ಯೂಷನ್ ಅದಾವೆ. ಈಗ ಭಾರತ ಪ್ರಥಮ ಸ್ವತಂತ್ರ ಸಂಗ್ರಾಮ ಯಾವಾಗಾಯಿತು? ಆಪ್ಷನ್ ಎ 1857, ಆಪ್ಷನ್ ಬಿ 1857. ನೀವು ಎರಡರಲ್ಲಿ ಒಂದು ಏನಾದರೂ ಟಿಕ್ ಮಾಡಿದರೆ ಸೊ ನಿಮಗೆ ಮಾರ್ಕ್ಸ್ ಫುಲ್ ಕೊಡ್ತಾರೆ. ಓಕೆ, ಸೊ ಎರಡರಲ್ಲಿ ಒಂದಾದರೂ ನೀವು ಟಿಕ್ ಮಾಡಿರಬೇಕು. ಇವಾಗ ನೋಡ್ರಿ 2.2 ಆನ್ಸರ್ ಐತೆ ಅನ್ಕೋ, 2.1 ಕೊಟ್ಟಿರ್ತಾರೆ, 2.2 ಕೊಟ್ಟಿರ್ತಾರೆ. ಎರಡು ಆನ್ಸರ್ ಸೇಮ್ ಈಕ್ವಲ್ ಮಾಡಿದ್ರೆ ಎರಡು ಸೇಮ್ ಬರುತ್ತೆ. 2.1 ನೀವು ಆನ್ಸರ್ ಹಾಕಿದ್ರೆ ಸೊ ನಿಮಗೂ ಕೂಡ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಯಾರೆಲ್ಲ ಅಟೆಂಡ್ ಮಾಡಲ್ಲ ಆ ಒಂದು ಕ್ವಶನ್ ಸೊ ಅವರಿಗೆ ನೋ ಮಾರ್ಕ್ಸ್. ಯಾರೆಲ್ಲ ಆ ಒಂದು ಕ್ವಶನ್ ಸ್ಕಿಪ್ ಮಾಡ್ತೀರಿ ಸೊ ನಿಮಗೆ ಮಾರ್ಕ್ಸ್ ಸಿಗಲ್ಲ. ನೆಕ್ಸ್ಟ್ ಜಿಡಿಗೂ ಹೇಳತ್ತೇನೆ. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಔಟ್ ಆಫ್ ಸಿಲೆಬಸ್ ಕ್ವಶನ್ ಬಂದರೆ ಹೆಂಗ್ರಿ? ಈಗ ನಿಮಗೆ ಒಂದು ಯಾವುದೋ ನೋಟಿಫಿಕೇಶನ್ ಆದರೆ ಒಂದು ನೋಟಿಫಿಕೇಶನ್ ನೋಟಿಸ್ ಕೊಡ್ತಾರೆ. ಸೊ ಇಂಥ ಟಾಪಿಕ್ಸ್ ಮೇಲೆ ನಾವು ಕ್ವಶನ್ಸನ್ನು ಕೇಳಿತು ಅಂತ ಕೊಡ್ತಾರೆ. ಸೊ ಅದರೊಳಗೆ ಔಟ್ ಆಫ್ ಸಿಲೆಬಸ್ ಏನಾದರೂ ಬಂದರೆ ಸೊ ನಿಮಗೆ ಕ್ವಶನ್ ಕೂಡ ರಿಮೂವ್ ಮಾಡ್ತಾರೆ ಆ್ಯಂಡ್ ನಿಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಕ್ಲಿಯರಾಗಿ ಕೇಳಿಸ್ಕೊರಿ. ಕ್ವಶನ್ ಮಾಡ್ತಾರೆ, ಕ್ಯಾನ್ಸಲ್ ಮಾಡ್ತಾರೆ, ಕ್ಯಾನ್ಸಲ್ ಕ್ವಶನ್ ಮಾಡ್ತಾರೆ, ನೆಕ್ಸ್ಟ್ ನಿಮ್ಗೆ ಫುಲ್ ಮಾರ್ಕ್ಸನ್ನು ಕೊಡ್ತಾರೆ. ಓಕೆ, ಆ್ಯಂಡ್ ಈ ಒಂದು ರೂಲ್ಸ್ ಔಟ್ ಆಫ್ ಸಿಲೆಬಸ್ ರೂಲ್ಸ್ ಒಳಗಡೆ ಸೊ ಇಲ್ಲಿ ಪರ್ಟಿಕ್ಯುಲರ್ ಅಟೆಂಪ್ಟ್ ಮಾಡಿದರೆ ಅಥವಾ ಮಾಡಲಾರ್ದಂತ ಏನೂ ಮೆನ್ಷನ್ ಮಾಡಿಲ್ಲ. ಬಟ್ ಅಲ್ಲೇನು ಹೇಳಿದ್ದಾರೆ, ಕ್ವಶನನ್ನು ಕ್ಯಾನ್ಸಲ್ ಮಾಡಿ ಫುಲ್ ಮಾರ್ಕ್ಸನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದು ಕನ್ಸಿಡರ್ ನಾರ್ಮಲ್ ಜನರಲ್ ಆಗಿ ಕನ್ಸಿಡರ್ ಆಗುತ್ತೆ. ಫಿಫ್ತ್ ರೂಲ್ಸ್ ಏನಂದ್ರೆ ಭಾಷೆ ರಾಂಗ್ ಇದ್ರೆ, ಈಗ ನೋಡ್ರಿ ನೀವು ಕನ್ನಡದಲ್ಲಿ ಎಕ್ಸಾಮ್ ಬರೀತೀರಿ, ಕನ್ನಡದೊಳಗೆ ಒಂದು ಯಾವುದೋ ಪದ ಐತೆ ಅನ್ಕೋರಿ, ಚಕ್ರ ಬಡ್ಡಿ ಅಂತ ಐತೆ ಅನ್ಕೋರಿ. ಅವ್ರು ಚಕ್ರ ಬಡ್ಡಿ ಬದಲು ಚಕ್ರ ಬಡ್ಡಿ ಹಿಂಗೆ ಡಿ ಒತ್ತು ಕೊಟ್ಟರೆ ಏನೋ ಸ್ವಲ್ಪ ಏನಾದರೂ ಗ್ರಾಮರ್ ಮಿಸ್ಟೇಕ್ ಆಗಿತ್ತು. ಭಾಷೆ ಈಗ ನಿಮಗೆ 7 ಭಾಷೆ ಒಳಗೆ ನೀವೇನು ಎಕ್ಸಾಮ್ ಬರೀತೀರಿ, SSGD SSC ಯಾವುದೇ ಎಕ್ಸಾಮ್ಸ್ ಇದ್ರು ಸೊ ಅಲ್ಲಿ ಭಾಷೆ ಒಳಗಡೆ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಕ್ವಶನ್ ರೆಡಿ ಮಾಡಬೇಕಾದ್ರೆ ಫಾರ್ಮಾಲಿಟೀಸ್ ಒಳಗೆ ಮಿಸ್ಟೇಕ್ ಆಗಿದ್ದರೆ ಸೊ ಅದು ಕೂಡ ನಿಮಗೆ ಏನು ಮಾಡ್ತಾರೆ ಅಂತ ಹೇಳಿದಾರೆ, ಅಲ್ಲಿ ಕೂಡ ಫುಲ್ ಮಾರ್ಕ್ಸನ್ನು ಕೊಡ್ತಾರೆ. ಸೊ ಅದು ಯಾರಿಗಪ್ಪ ಅಂತಂದ್ರೆ ಯಾವ ಭಾಷೆ ಆಗಿರ್ತದಲ್ಲ ಆ ಭಾಷೆ ಹುಡುಗರಿಗೆ ಮಾತ್ರ. ಈಗ ನೀವು ಕನ್ನಡದೊಳಗೆ ಎಕ್ಸಾಮ್ ಬರೀತು ಅಂತ ನೀವು ಕನ್ನಡದ ಅಪ್ಲೈ ಮಾಡಿರಿ, ನಿಮ್ಮ ಫ್ರೆಂಡ್ ಇಂಗ್ಲೀಷ್ ಒಳಗೆ ಬರೀತೀರಿ ಅಂತ ಇಂಗ್ಲೀಷ್ ಅಪ್ಲೈ ಮಾಡಿರ್ತಾನೆ SSGD. ಓಕೆ, ಸೊ ನೀವು ಕನ್ನಡದೊಳಗೆ ಅದೇನಾದರೂ ಮಿಸ್ಟೇಕ್ ಇದ್ದರೆ ಸೊ ನಿಮಗೆ ಮಾತ್ರ ಅದು ಸ್ಕೋರ್ ಸಿಗ್ತದೆ, ನಿಮ್ಮ ಫ್ರೆಂಡಿಗೆ ಸಿಗಲ್ಲ. ಯಾಕಂದ್ರೆ ಅವ ಇಂಗ್ಲೀಷ್ನ ಅಪ್ಲೈ ಮಾಡ್ಯಾನ. ಅರ್ಥ ಆಯ್ತಾ? ಸೊ ಐ ಹೋಪ್ ಕ್ಲಿಯರ್ ವೆಲ್. ಸೊ ಕನ್ನಡದಲ್ಲಿ ಅಪ್ಲೈ ಮಾಡಿದರೆ ಕನ್ನಡದಲ್ಲಿ ಏನೋ ಮಿಸ್ಟೇಕ್ ಇದ್ದರೆ ಕನ್ನಡದಲ್ಲಿ ಯಾರು ಅಪ್ಲೈ ಮಾಡಿರ್ತಾರೆ ಅವ್ರಿಗೆ ಮಾತ್ರ ಸಿಗ್ತದೆ. ಓಕೆ, ಸೊ ಇವಾಗ ಬೇರೆ ರಾಜ್ಯ ಇಲ್ಲಿ ಅವ್ರು ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ, ಪಂಜಾಬಿ ಅಂತ ಕೊಟ್ಟಿದ್ದಾರೆ. ರೂಲ್ಸ್ ಪಂಜಾಬಿ ಅಂತ ಕೊಟ್ಟಿದ್ದಾರೆ. ಪಂಜಾಬ್ ಅಭ್ಯರ್ಥಿಗಳು ಏನೋ ಪಂಜಾಬಿ ಅಪ್ಲೈ ಮಾಡಿದರೆ ಸೊ ಪಂಜಾಬಿ ಒಳಗಡೆ ಏನಾದ್ರು ಮಿಸ್ಟೇಕ್ ಇದ್ದರೆ ಸೊ ಪಂಜಾಬಿ ಹುಡುಗರಿಗೆ ಮಾತ್ರ ಫುಲ್ ಮಾರ್ಕ್ಸ್ ಸಿಗುತ್ತೆ. ಎಲ್ಲರಿಗೂ ಸಿಗಲ್ಲ, ಆಲ್ ಇಂಡಿಯಾ ಸಿಗಲ್ಲ. ಸೊ ಯಾವ ಭಾಷೆ ಒಳಗೆ ಅಪ್ಲೈ ಮಾಡಿರ್ತಾರೆ ಅವ್ರಿಗೆ ಮಾತ್ರ ಸಿಗುತ್ತೆ, ನಿಮ್ಮ ಫ್ರೆಂಡಿಗೆ ಸಿಗಲ್ಲ, ನಿಮಗೆ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ 6ನೇ ರೂಲ್ಸ್ ಏನಂದ್ರೆ ನಾರ್ಮಲ್ ಮಿಸ್ಟೇಕ್ ಏನಾದರೂ ಇದ್ದರೆ ಸೊ ಇವಾಗ ನೀವು ಅಬ್ಜೆಕ್ಷನ್ ಕೀ ಆನ್ಸರ್ ಬಿಡ್ತಾರೆ ಅಬ್ಜೆಕ್ಷನ್. ಸೊ ನೀವು ಅದು ಅಟೆಂಡ್ ಮಾಡಿದ್ದು 5ನೇ ಕ್ವಶನ್ ಅಟೆಂಡ್ ಮಾಡಿರ್ತೀರಿ, ಬಟ್ ಅದು 7ನೇ ಕ್ವಶನ್ ಬಂದಿರ್ತದೆ. ಅದಕ್ಕೆ ನೀವು ಅಬ್ಜೆಕ್ಷನ್ ರೈಸ್ ಮಾಡಿದ್ರೆ ಅದು ಕನ್ಸಿಡರ್ ಆಗಲ್ಲ. ಸೊ ಸಿಲ್ಲಿ ಮ್ಯಾಟರ್ಗಳಲ್ಲಿ ನೀವು ಏನಾದ್ರು ಅಬ್ಜೆಕ್ಷನ್ ರೈಸ್ ಮಾಡಿದ್ರೆ ಅದು ಅಬ್ಜೆಕ್ಷನ್ ಆಗಿ ಅವ್ರು ತೊಗೊಳ್ಳಲ್ಲ, ಅದು ರಿಜೆಕ್ಟ್ ಆಗುತ್ತೆ, ನಿಮ್ಮದು ದುಡ್ಡು ಕೂಡ ಹೋಗುತ್ತೆ, ಫೈನ್ ಏನು ಕಟ್ಟಿರ್ತೀರ ಅದು ಕೂಡ ಹೋಗುತ್ತೆ. ನೆಕ್ಸ್ಟ್ ಏನಾದ್ರು ಜಾಸ್ತಿ ಏನಾದರೂ ಆನ್ಸರ್ ಮಿಸ್ಟೇಕ್ ಇತ್ತು ಅಂದರೆ ನಿಮಗೆ ಅಬ್ಜೆಕ್ಷನ್ ಕನ್ಸಿಡರ್ ಮಾಡ್ತಾರೆ. ಓಕೆ, ಆ್ಯಂಡ್ ರೂಲ್ಸ್ 7 ಸೊ ಮಲ್ಟಿಪಲ್ ಆಪ್ಷನ್ ಬಗ್ಗೆ ಕೊಟ್ಟಿದ್ದಾರೆ. ರೂಲ್ಸ್ 8 ನೋಡಿರಿ, ನೀವು ಒಂದೇ ಅಬ್ಜೆಕ್ಷನ್ ಮಾಡಿರಿ, 20 ಅಬ್ಜೆಕ್ಷನ್ ಮಾಡಿರಿ, ಒಟ್ಟು ಕ್ವಶನ್ ಪೇಪರ್ ಅಬ್ಜೆಕ್ಷನ್ ಮಾಡಿರಿ, ನಿಮ್ದು ಅದು ಏನು ಮ್ಯಾಟ್ರ್ ಆಗಲ್ಲ. ಓಕೆ, ಸೊ ನೀವು ಅಬ್ಜೆಕ್ಷನ್ ಮಾಡಿದ್ದು ಸರಿಯಾಗಿರಬೇಕು. ನೀವೇನಾದರೂ ಈಗ ನೋಡಿರಿ 25 ಕ್ವಶನ್ ಅಬ್ಜೆಕ್ಷನ್ ರೈಸ್ ಮಾಡ್ಬೇಕು. 25 ಯಾರು ಮಾಡಲ್ಲ, ಬಟ್ ಎಕ್ಸಾಂಪಲ್ ಕೊಡೋದು ಇಲ್ಲ ಅಲ್ಲೇನು ಕೊಟ್ಟಿದ್ದಾರೆ. ಸೊ 25 ಕ್ವಶನ್ ಇವರು ಅಬ್ಜೆಕ್ಷನ್ ಮಾಡಿದರೆ ಸೊ 25ರೊಳಗೆ 25 ಕರೆಕ್ಟ್ ಅಬ್ಜೆಕ್ಷನ್ ಇರಬೇಕು. ಅದು ಸೊ ಏನೋ ಮಿಸ್ಟೇಕ್ ಇದ್ದರೆ ಸೊ ಅವು ಎಲ್ಲವೂ ಕೂಡ ಕ್ಯಾನ್ಸಲ್ ಆಗ್ತಾವೆ, ಎಲ್ಲ ಕೂಡ ರಿಜೆಕ್ಟ್ ಆಗ್ತಾವೆ. ನೀವೇ ಫೈನ್ ಕಟ್ಟಿರ್ತಾರೆ ಅಬ್ಜೆಕ್ಷನ್, ಅದು ಕೂಡ ನಿಮಗೆ ವಾಪಸ್ ಬರಲ್ಲ, ರೀಫಂಡ್ ಆಗಲ್ಲ. ಸೊ ಲಾಸ್ಟ್ ರೂಲು 9ನೇ ರೂಲ್ ಅಂದರೆ ಅಬ್ಜೆಕ್ಷನ್ ಏನು ಮಾಡ್ತಿರಲ್ಲ ಕೀ ಆನ್ಸರು. ಸೊ ಅಬ್ಜೆಕ್ಷನ್ ಸಬ್ಮಿಟ್ ಆದಮೇಲೆ ವಾಪಸ್ ನಿಮಗೆ ಫೈನಲ್ ಕೀ ಆನ್ಸರ್ ಬಿಡ್ತಾರಲ್ಲ, ಇದು ನಿಮಗೆ ಕನ್ಸಿಡರ್ ಆಗುತ್ತೆ. ಇದು ನಿಮ್ಮದು ಫೈನಲ್ ಕೀ ಆನ್ಸರ್ ಬರುತ್ತೆ. ಇದ್ರ ಮೇಲೆ ನೀವು ಸ್ಕೋರ್ನ ಕ್ಯಾಲ್ಕುಲೇಟ್ ಮಾಡ್ಕೊರಿ ಅಂತ ಕೊಟ್ಟಿದ್ದಾರೆ. ತುಂಬ ರೂಲ್ಸ್ ಕೊಟ್ಟಿದ್ದಾರೆ. ಐ ಥಿಂಕ್ ಅದು 4 ಪೇಜ್ ಐತಿ. ಸೊ 4 ಪೇಜ್ ಕೂತ್ಕೊಂಡು ಓದ್ಕೊಂಡ್ರೆ ಸೊ ನಿಮಗೆ ಟೈಮ್ ಆಗುತ್ತೆ. ಸೊ ಎಲ್ಲ ಶಾರ್ಟ್ ಒಳಗೆ ಹೇಳಿದ್ದೀನಿ. ಸೊ ಐ ಹೋಪ್ ನಿಮಗೆ ಕನ್ನಡದಲ್ಲಿ ಫಸ್ಟ್ ಟೈಮ್ ರೂಲ್ಸ್ ಇದೇನು ಅಪ್ಡೇಟ್ ಕೊಡ್ತಾ ಇದ್ದೀನಿ ಫಸ್ಟ್ ಟೈಮ್ ಅನ್ಕೋತೀನಿ. ಅಂದರೆ ಲೈಕ್ ಕನ್ನಡದಲ್ಲಿ ಇವಾಗ ಒಂದು ಅರ್ಥ ಆಯಿತು ಬಿಟ್ಟು ಸೊ ನಾವು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದು ಮೇನ್ಲಿ ನಿಮಗೆ ರೂಲ್ಸ್ ಅದಾವ. ಸೊ ಇನ್ನು ಮುಂದೆ SSC GD SSC ಯಾವುದೇ ಎಕ್ಸಾಮ್ಸ್ ನೀವು ಬರೆದ್ರೆ ಸೊ ಇದು ಎಲ್ಲ ರೂಲ್ಸ್ ಫಾಲೋ ಆಗ್ತಂತ ಆಫೀಸಲ್ ಆಗಿ ವೆಬ್ಸೈಟ್ ಒಳಗೆ ಬಿಟ್ಟಿದ್ದಾರೆ. ನೀವು ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೋಬಹುದು, ಸಿಗುತ್ತೆ. ಓಕೆ, ಸೊ ಆ್ಯಂಡ್ ಹೋಪ್ ನಿಮಗೆ ಪ್ರತಿಯೊಂದು ಅಪ್ಡೇಟ್ SSC GD ಎಕ್ಸಾಮ್ ಡೇಟ್ ಯಾವಾಗ ಬಿಡ್ತಾರೆ ತುಂಬ ಜನ ಕನ್ಫ್ಯೂಷನ್ ಐತಿ. SSC GD ಎಕ್ಸಾಮ್ ಡೇಟ್ ಬಿಟ್ಟ ತಕ್ಷಣ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ 2 ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತೀವಿ. ಸೊ ಈಗಲೇ ಜಾಯ್ನ್ ಆಗಿರೋ ಡಿಸ್ಕ್ರಿಪ್ಷನ್ ಲಿಂಕ್ ಐತಿ, 100% ನಿಮಗೆ ಯೂಸ್ಫುಲ್ ಆಗುತ್ತೆ. ಓಕೆ, ಆ್ಯಂಡ್ ನೀವೇನಾದರೂ SSC GD ಪ್ರಿಪರೇಷನ್ ಮಾಡ್ತಾ ಇದ್ರೆ ಸ್ಕ್ರೀನ್ ಮುಖಾಂತರ ಈ ಒಂದು ನೋಟ್ಸನ್ನು ತೊಗೊಂಡು ಪ್ರಿಪರೇಷನ್ ಮಾಡ್ಬೋದು. 100% ಯೂಸ್ಫುಲ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅದ, ಸೊ ನೀವು ತೊಗೊಂಡು ಪ್ರಿಪರೇಷನ್ ಮಾಡ್ಬೋದು. ಸರ್ ಹೆಂಗೆ ತೊಗೊಳ್ಳೋದಂದ್ರೆ ಸ್ಕ್ರೀನ್ ಮುಖಾಂತರ ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೆ ಹೋಗ್ಬೇಡ್ರಿ. ಸೊ ನೀವು ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ, ಬೇಕಂದ್ರೆ ತೊಗೋಬೋದು, ಬೇಡಂದ್ರೆ ಬಿಡ್ಬೋದು ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತೇನೆ. ವಿಡಿಯೋ ಇಷ್ಟ ಆದರೆ ಖಂಡಿತ ಕೂಡ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಟೇಕ್ ಕೇರ್, ಬೈ. ಜೈ ಹಿಂದ್, ಜೈ ಭಾರತ್.